ನಮಸ್ತೆ ವೀಕ್ಷಕರೇ, ಇವತ್ತು ತರಕಾರಿಗಳನ್ನು ಉಪಯೋಗಿಸಿ ರುಚಿಯಾದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಮೊದಲಿಗೆ ತರಕಾರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಮತ್ತು ಉಪ್ಪಿಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಕಪ್ ಬನ್ಸಿ ರವೆಗೆ 2 ಕಪ್ ನೀರಿನ ಅಳತೆ. ನಾನಿಲ್ಲಿ 1.5 ಕಪ್ ಅಳತೆಯ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾನು 3 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಬನ್ಸಿ ರವೆಯನ್ನು ಉಪಯೋಗಿಸಿದ್ದೇನೆ. ನೀವು ಈ ಉಪ್ಪಿಟ್ಟನ್ನು ಮಾಡಿ ನೋಡಿ. ನೀರಿನ ಅಳತೆ ಯಾವತ್ತೂ ಸರಿಯಾಗಿ ಇರಬೇಕು, ಹಾಗಿದ್ದರೆ ಉಪ್ಪಿಟ್ಟು ಉದುರುದುರಾಗಿ ಬರ್ತದೆ. ಈಗ ತರಕಾರಿ ಬೇಯಲಿ, ನಾವು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ನಾನು ಒಂದು ದಪ್ಪ ತಳದ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ಸ್ಟವನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಉಪ್ಪಿಟ್ಟಿಗೆ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯ ಅಗತ್ಯವಿದೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಉಪಯೋಗಿಸಿದ್ದೇನೆ. 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಮೊದಲಿಗೆ ಈಗ 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಒಗ್ಗರಣೆಗೆ ಬೇಕಾದ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ನೆಲಕಡಲೆಯನ್ನು ಹಾಕ್ಕೊಂಡಿದ್ದೇನೆ, ಶೇಂಗಾ ಬೀಜ, ಆಮೇಲೆ ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಳ್ತೇನೆ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಕೆಂಪು ಮೆಣಸನ್ನು ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಳ್ಳೋದು. ನಾನಿಲ್ಲಿ 1 ಬ್ಯಾಡಗಿ ಮೆಣಸನ್ನು ಉಪಯೋಗಿಸಿದ್ದೇನೆ ಮತ್ತು ಉಪ್ಪಿಟ್ಟಿಗೆ 3 ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಸಿಮೆಣಸಿನಕಾಯಿಯನ್ನು ಒಂದು ಸಿಗದ್ಬಿಟ್ಟು ಈಗ ನೀರು ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ ತರಕಾರಿ ಜೊತೆಗೆ, ಆ ತರಕಾರಿ ಬೆಂದ ಮೇಲೆ ಅದರಲ್ಲೇ ಹಾಕ್ಕೊಳ್ಳೋದು. ಒಗ್ಗರಣೆ ಆಗಲಿ. ಈಗ ಕೆಂಪು ಮೆಣಸು, ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಉಪ್ಪಿಟ್ಟನ್ನು ಬಾಂಬೆ ರವೆ, ಉಪ್ಪಿಟ್ಟು ರವಾದಲ್ಲೂ ಮಾಡ್ಕೊಳ್ಬೋದು. ಇವತ್ತು ನಾನು ಬನ್ಸಿ ರವೆಯಲ್ಲಿ ಮಾಡ್ತಾ ಇದ್ದೀನಿ. ಒಗ್ಗರಣೆ ಆಗ್ತಾ ಇದೆ. ಈ ಒಗ್ಗರಣೆ ಆದಮೇಲೆ ನಾವು ಮತ್ತೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡೋದು. ಆಮೇಲೆ ಬನ್ಸಿ ರವೆಯನ್ನು ಹಾಕ್ಕೊಂಡು ಫ್ರೈ ಮಾಡೋದು. ಆಮೇಲೆ ಕುದಿಸಿದ ನೀರಿದೆ ಅಲ್ಲ, ತರಕಾರಿ ಜೊತೆ ಕುದಿಸಿದ ನೀರು, ಅದನ್ನು ಹಾಕ್ಕೊಳ್ಳೋದು. ಉಪ್ಪಿಟ್ಟು ಆಗಿಬಿಡುತ್ತೆ, ಸಿದ್ಧ. ನೀವು ಹೇಗೆ ಉಪ್ಪಿಟ್ಟು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಹೆಚ್ಚಿನವರಿಗೆ ಗೊತ್ತಿರ್ತದೆ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಆಗಿದೆ, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಆಗ ಕರಿಬೇವಿನ ಸೊಪ್ಪು ಹಾಕುವಾಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೆ. ಇನ್ನು ತಿರ್ಗಾ ಗ್ಯಾಸನ್ನು ಆನ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ನೀವು ಪೂಜೆ ದಿವಸ ಉಪ್ಪಿಟ್ಟು ಮಾಡ್ತಾ ಇದ್ದರೆ ಈರುಳ್ಳಿನ ಸ್ಕಿಪ್ ಮಾಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪಿಟ್ಟು ಒಂದು ಬೇಗ ಆಗುವ ತಿಂಡಿ. ಇದನ್ನು ಬೆಳಗಿನ ತಿಂಡಿಗೆ, ಸಂಜೆಯ ಸ್ನ್ಯಾಕ್ಸಿಗೆ ನೀವು ಮಾಡ್ಕೊಳ್ಬೋದು. ಒಂದು ಹಳೆಯ ತಿಂಡಿ. ರುಚಿಯಾಗಿ ಮಾಡಿದರೆ ಭಾಳ ಚೆನ್ನಾಗಿರ್ತದೆ.
ನೋಡಿ ಫ್ರೆಂಡ್ಸ್, ಈರುಳ್ಳಿ ಇಷ್ಟು ಫ್ರೈ ಆದರೆ ಆಯಿತು. ಇನ್ನು ನಾವು ಬನ್ಸಿ ರವೆಯನ್ನು ಸೇರಿಸ್ಕೊಳ್ಳೋಣ. ಬನ್ಸಿ ರವೆ ನೋಡಿ ಹೀಗಿರ್ತದೆ, ಸ್ವಲ್ಪ ದೊಡ್ಡದಾದ ರವೆ. ಈಗ ರವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಮೊದಲೇ ಮೆಷರ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ. ನೋಡಿ ಬನ್ಸಿ ರವೆ ಹೀಗಿರ್ತದೆ. ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೈಮಲ್ಟೇನಿಯಸ್ಲಿ ಅಲ್ಲಿ ತರಕಾರಿ ಬೇಯ್ತಾ ಇದೆ. ಇದು ಫ್ರೈ ಆದ ಕೂಡಲೇ ಅದನ್ನು ಹಾಕೊಳ್ಳೋದು. ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ. ಈಗ ನೀವು ತುಪ್ಪ ಅಥವಾ ಎಣ್ಣೆ ಮತ್ತು 3 ಟೇಬಲ್ ಸ್ಪೂನ್ ಹೇಳಿದ್ದೆ ಅಲ್ಲ, ಅದನ್ನು ಸೇರಿಸ್ಕೊಳ್ಬಹುದು. 2 ಟೇಬಲ್ ಸ್ಪೂನನ್ನು ನಾನು ಆಗ ಹಾಕಿದ್ದೆ ಒಗ್ಗರಣೆಗೆ. ಈಗ ನಾನು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಎಣ್ಣೆಯಲ್ಲೇ ಮಾಡ್ತಾಯಿದ್ರೆ ಎಣ್ಣೆಯಲ್ಲೇ ಮಾಡ್ಕೊಳ್ಬಹುದು. ತುಪ್ಪ ಹಾಕಿದರೆ ಪರಿಮಳ ಬಹಳ ಚೆನ್ನಾಗಿರ್ತದೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಉಪ್ಪಿಟ್ಟು ಯಾವತ್ತೂ ಬಿಸಿ ಬಿಸಿಯಾಗಿ ತಿಂದರೆ ರುಚಿಯಾಗಿರ್ತದೆ. ಉಪ್ಪಿಟ್ಟು ಹೇಗೆ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಒಳ್ಳೆ ಪೇಸ್ಟ್ ಥರ ಆಗಿಬಿಟ್ರೆ ಯಾರಿಗೂ ಇಷ್ಟ ಆಗಲ್ಲ. ಉದುರುದುರಾಗಿದ್ದರೆ ಮಾತ್ರ ಇಷ್ಟ ಆಗಿರ್ತದೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಳ್ಳೆ ಪರಿಮಳ ಬರ್ತಾ ಇರ್ತದೆ. ನೋಡಿ ಫ್ರೆಂಡ್ಸ್, ನೀರು ಕುದಿದ್ರೆ ತರಕಾರಿ ಬೆಂದಿದೆ. ನಾನೀಗ ಹಸಿಮೆಣಸಿನಕಾಯಿಯನ್ನು ಸಿಗ್ದು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ರವೆ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಕುದಿಸಿದ ನೀರನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲ ತರಕಾರಿಗಳಿಂದ ಹೆಚ್ಚಿನ ತರಕಾರಿಗಳನ್ನು ಬಳಸಿದ್ದರಿಂದ ಇದು ತುಂಬಾ ಪೌಷ್ಟಿಕಾಂಶ, ವಿಟಮಿನ್ಗಳು ಇವೆ. ಈ ಉಪ್ಪಿಟ್ಟು ಬಹಳ ಪೌಷ್ಟಿಕಾಂಶಗಳಿಂದ ಹಾಕುವಾಗ ನೀವು ಸ್ವಲ್ಪ ಜಾಗ್ರತೆ ಇದೆ. ನಾನೀಗ ಗ್ಯಾಸನ್ನು ಆನ್ ಮಾಡಿಕೊಂಡೆ. ಈಗ ನೀರನ್ನು ಹಾಕುವಾಗ ನೀವು ಜಾಗ್ರತೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಮುಚ್ಚಳ ಮುಚ್ಚಿ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಫ್ಲೇಮಲ್ಲಿ ನೀರಿಗೆ ಹಾಕ್ಕೊಂಡಿದ್ದೆವು. 4 ರಿಂದ 5 ನಿಮಿಷದಲ್ಲಿ ಇದು ಬೆಂದ್ಬಿಡುತ್ತೆ. ಇನ್ನು ಮುಚ್ಚಳ ಮುಚ್ಚಿ ತೆಂಗಿನ ತುರಿ ಮತ್ತು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇರಿಸಿಕೊಳ್ಳೋದು. ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಅರಿಶಿನ ಚೆನ್ನಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬಣ್ಣ ನಿಮಗೆ ಬಿಳಿ ಬಣ್ಣದಲ್ಲೇ ಉಪ್ಪಿಟ್ಟು ಬೇಕು ಅಂತ ಇದ್ರೆ ಇಷ್ಟ ಇದ್ರೆ ಅದನ್ನು ಸ್ಕಿಪ್ ಮಾಡಿಕೊಳ್ಳಿ. ಇಷ್ಟ ಇದ್ರೆ ಹಾಕೊಳ್ಳಿ, ಮೈಗೂ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿಟ್ಟಿಗೆ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬಹಳ ರುಚಿಯಾಗಿರ್ತದೆ. ಆಮೇಲೆ ನಾವಿಲ್ಲಿ ಕ್ಯಾರೆಟನ್ನು ಉಪಯೋಗಿಸಿದ್ದೇವೆ. ಕ್ಯಾರೆಟ್ಸ್ ರುಚಿ ಸ್ವೀಟ್ ಆಗಿರ್ತದಲ್ಲ, ಹಾಗಾಗಿ ನಾವು ಟೊಮ್ಯಾಟೊ ಉಪಯೋಗಿಸಿದ್ರೂ ಸಕ್ಕರೆ ಹಾಕೋದು ಬೇಡ, ಅದು ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಕ್ಯಾರೆಟ್ ಹಾಕಿಲ್ಲ ಅಂದರೆ ನೀವು ಬೇಕಿದ್ದರೆ 1 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಬಹುದು. ಈಗ ಮುಚ್ಚಳ ಮುಚ್ಚಿ 4 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ. ನಾನು ಚಿಕ್ಕದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾವು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. 1 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ಬೇಕಿದ್ದರೆ ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೊಳ್ಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ತರಕಾರಿ ಉಪ್ಪಿಟ್ಟು ಸಿದ್ಧವಾಗಿದೆ. ನೀವು ಇದನ್ನು ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.